ಚಾನೆಲ್ಗೆ ಸ್ವಾಗತ. ದೀಕ್ಷೆ ಪಡೆದು ನಿಜಲಿಂಗ ಸ್ವಾಮೀಜಿಯಾದ ಮೊಹಮ್ಮದ್ ನಿಜಾರ್. ಮೊಬೈಲ್ನಿಂದ ಬಯಲಾಯಿತು ಕರ್ಮಕಾಂಡ. ಶಹಾಪುರದಿಂದ ಬಂದ ಮೊಹಮ್ಮದ್ ನಿಜಾರ್ ಯಾರು? ಜಂಗಮ ದೀಕ್ಷೆ ಪಡೆದ ಮುಸ್ಲಿಂ ಸಮುದಾಯದ ಮೊಹಮ್ಮದ್ ನಿಜಾರ್ ನಿಜ ಬಣ್ಣ ಇದೀಗ ಬಯಲಾಗಿದೆ ಎನ್ನಲಾಗ್ತಿದೆ. ನಿಜಲಿಂಗ ಸ್ವಾಮೀಜಿ ಎಂದು ನಾಮಕರಣಗೊಂಡಿದ್ದ ಮೊಹಮ್ಮದ್ ನಿಜಾರ್ ಮೂಲತಃ ಮುಸ್ಲಿಂ ಎಂದು ತಿಳಿದ ತಕ್ಷಣ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಚೌಡಹಳ್ಳಿ ಗ್ರಾಮಸ್ಥರು ಆಕ್ಷೇಪ ವ್ಯಕ್ತಪಡಿಸಿ ಆತನನ್ನು ಪೀಠದಿಂದ ಕೆಳಗೆ ಇಳಿಸಿದ್ದು, ಬಳಿಕ ಆತನ ಮೊಬೈಲ್ ನೋಡಿ ಭಕ್ತರು ಬೆಚ್ಚಿಬಿದ್ದಿದ್ದಾರೆ. ಮೊಹಮ್ಮದ್ ನಿಜಾರ್ನ ನಕಲಿ ಕರ್ಮಕಾಂಡ ಬಟಾಬಯಲಾಗಿದೆ ಎನ್ನಲಾಗ್ತಿದೆ. ಶಹಾಪುರದಿಂದ ಬಂದ ಮೊಹಮ್ಮದ್ ನಿಜಾರ್ ಮೂಲತಃ ಯಾದಗಿರಿ ಜಿಲ್ಲೆಯ ಶಹಾಪುರದ ನಿವಾಸಿ ಮೊಹಮ್ಮದ್ ನಿಜಾರ್ ಬಸವ ತತ್ವ ಚಿಂತನೆಗಳಿಂದ ಪ್ರಭಾವಿತರಾಗಿ ಜಂಗಮ ದೀಕ್ಷೆ ಪಡೆದಿದ್ದ ಎಂದು ಹೇಳಿಕೊಂಡಿದ್ದರಂತೆ. ನಂತರ ಬಸವ ಕಲ್ಯಾಣದ ಬಸವಪ್ರಭು ಸ್ವಾಮೀಜಿಯವರು ಅವರನ್ನ ನಿಜಲಿಂಗ ಸ್ವಾಮೀಜಿ ಎಂದು ನಾಮಕರಣ ಮಾಡಿದರು. ನಿಜಲಿಂಗ ಸ್ವಾಮೀಜಿಯವರು ಬಸವ ತತ್ವ ಪ್ರಚಾರಕರಾಗಿ ಕೆಲಸ ಮಾಡುತ್ತಿದ್ದ ಎನ್ನಲಾಗ್ತಿದೆ. ವರ್ಷದಿಂದ ಮಠದಲ್ಲೇ ಪೂಜೆ. ಇತ್ತೀಚೆಗೆ ಚೌಡಹಳ್ಳಿ ಗ್ರಾಮದಲ್ಲಿ ನಿರ್ಮಾಣವಾಗಿದ್ದ ಗುರುಮಲೇಶ್ವರ ವಿರಕ್ತ ಮಠವನ್ನು ವಿದೇಶದಲ್ಲಿ ನೆಲೆಸಿರುವ ಮಹದೇವ ಪ್ರಸಾದ್ ನಿರ್ಮಿಸಿದರು. ಮಹದೇವ ಪ್ರಸಾದ್ ಅವರು ನಿಜಲಿಂಗ ಸ್ವಾಮೀಜಿಯನ್ನು ಮಠಾಧೀಶರನ್ನಾಗಿ ಮಾಡಲು ಕರೆತಂದಿದ್ದರಂತೆ. 1 ವರ್ಷದಿಂದ ಮಠದಲ್ಲಿ ಪೂಜೆ ಪುನಸ್ಕಾರ ಮಾಡುತ್ತಿದ್ದರು ಎನ್ನಲಾಗ್ತಿದೆ. ಗ್ರಾಮದ ಯುವಕರಿಗೆ ದೊರೆತ ಅವರ SSLC ಅಂಕಪಟ್ಟಿ ಪರಿಶೀಲನೆ ಬಳಿಕ ಆತ ಮೂಲತಃ ಮುಸ್ಲಿಂ ಅನ್ನೋದು ಗೊತ್ತಾಗಿದೆ. ಬಳಿಕ ಗ್ರಾಮಸ್ಥರು ಆಕ್ಷೇಪ ವ್ಯಕ್ತಪಡಿಸಿದ್ರು. ನಿಜಲಿಂಗ ಸ್ವಾಮೀಜಿ ವೇಷ ತೊಟ್ಟ ನಿಜಾರ್ ನಿಮಗೆ ಇಷ್ಟವಿಲ್ಲದಿದ್ರೆ ತಾನೇ ಪೀಠ ತ್ಯಾಗ ಮಾಡುವುದಾಗಿ ಹೇಳಿ ಯಾದಗಿರಿಗೆ ವಾಪಸ್ ತೆರಳಿದ್ದಾನೆ ಎನ್ನಲಾಗ್ತಿದೆ. ಚೌಡಹಳ್ಳಿಯ ಗುರುಮಲೇಶ್ವರ ಮಠಕ್ಕೆ ನೇಮಕ ಆಗಿದ್ದ ಸ್ವಾಮೀಜಿ ಪೀಠ ತ್ಯಾಗದ ಬಳಿಕ ಈತನ ಮತ್ತಷ್ಟು ಕರ್ಮಕಾಂಡ ಬಯಲಾಗಿದೆ. ಮೊಬೈಲ್ನಲ್ಲಿ ಆತನ ನಿಜಬಣ್ಣ ಬಯಲಾಗಿದ್ದು, ಮೊಹಮ್ಮದ್ ನಿಜಾರ್ ಸಲಿಂಗ ಕಾಮಿಯಾಗಿದ್ದನಂತೆ. ಮೊಹಮ್ಮದ್ ನಿಜಾರ್ ಸ್ವಾಮೀಜಿ ವೇಷ ಹಾಕಿಕೊಂಡು ಮಠದಲ್ಲೇ ಅನಾಚಾರವೆಸಗಿದ್ದ ಎಂಬ ಆರೋಪವಿದೆ. ಹಾಗಿದ್ರೆ ಈ ಕಳ್ಳ ಸ್ವಾಮೀಜಿ ಆಟಕ್ಕೆ ಪೊಲೀಸರು ಯಾವ ರೀತಿಯಾದ ಕ್ರಮಗಳನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ. ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.